ಟ್ರಿಪ್ ಯಾಕಾದ್ರೂ ಬಂದಿವಿ ಅಂತ ಅನ್ಸ್ಬಿಡ್ತು ಗುರು. ಅಷ್ಟು ಬೇಜಾರಾಯ್ತು. ಯಾಕೆ ಅಂದ್ರೆ ದಿನ ಹೋಗಬೇಕಾರೆ ಏನಾದ್ರು ಎಲ್ಲದೂ ಇಟ್ಕೊಂಡು ಹೋಗ್ಬೇಕು ಗಾಡಿದು. ಅಷ್ಟು ಬೇಜಾರಾಗ್ಬಿಡ್ತು. ಪಾಪ ಈ ಡ್ರೈವರ್ ಬಂದು ನಮಗೆ ಎಲ್ಲ ಹೆಲ್ಪ್ ಮಾಡಿದ್ರು. ಏನಾಯ್ತು ಎಂತ ಇತ್ತು ಅಂತ ನಿಮಗೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಫೈನಲ್ ಆಗಿ ಚಿಕ್ಕಮಂಗ್ಳೂರಿಗೆ ಬಂದಿದೀವಿ. ರೂಮ್ ಮಾಡಿದೀವಿ. ರೂಮ್ ಮಾಡಿದ್ದಾಯ್ತು. ಇನ್ನೇನು ಊಟ ಮಾಡ್ಬೇಕು. ಊಟ ತಗೊಂಬಂದಿದೀವಿ. ಇವಾಗ ಏನೇ ತಗೊಂಬಂದೀವಿ ಅಂತ ಹೇಳಕ್ಕಾಗಲ್ಲ. ಹೇಳಿದ್ರೆ ನೀವು ಬೇಜಾರಾಗ್ತೀರ. ಹಂಗಾಗಿ ನಾವು ಹೇಳಕ್ ಹೋಗಲ್ಲ. ಊಟ ಮಾಡ್ತೀವಿ ಆಯ್ತಾ. ಅಷ್ಟೇ. 8 ಗಂಟೆ ಚೆಕ್ಔಟ್ ಆಗಿ ಹೋಗ್ತಾ ಇದೀವಿ. ನೆಕ್ಸ್ಟ್ ಇವಾಗ ಹೋಗ್ತಿರೋದು ಬಾಬಾ ಮುಳ್ಳಯ್ಯನಗಿರಿ ಅಲ್ಲ, ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದೀವಿ. ಬಾಬುಣಗಿರಿ ಅದ್ಯಾವ್ದೋ ಬಾಬುಣಗಿರಿ ನಮ್ಗೆ ಅದು ಬರೋದು ಹೇಳಕ್ಕೆ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಬಾಬಾ ಬುಡನ್ಗಿರಿ ಅಂತೆ. ಅದಾದ್ಮೇಲೆ ಮುಳ್ಳಯ್ಯನಗಿರಿ ಆದ್ಮೇಲೆ ನೆಕ್ಸ್ಟ್ ಅದಕ್ಕೆ ಹೋಗೋದು. ಇವಾಗ ಚೆಕ್ಔಟ್ ಆಗಿದ್ದೀವಿ. ಇನ್ನ ಒಂದು ಒಳ್ಳೆ ಹೋಟೆಲ್ ಹುಡುಕ್ತಾ ಇದೀವಿ ಗುರು ಚಿಕ್ಕಮಂಗ್ಳೂರಾಗೆ. ಎಲ್ಲ ಸಿಕ್ಕಿಲ್ಲ ಅಂದ್ರೆ ಹೋಗ್ತಾ ಇರೋದೇ. ಇದು ನಮ್ಮ ಮಂಜುಗೆ ಸವಿ ನೆನಪಿನ ದಿನಗಳು. ಏನ್ ಗುರು ಕಾಪಿನಾಡು ಚಂದು ನಿಮ್ಮೂರಿಗೆ ಬಂದೆ ಕಣ್ರಪ್ಪ. ಕಾಪಿನಾಡು ಚಂದು ನಿಮ್ಮೂರಿಗೆ ಬಂದು ಬಿಟ್ಟು ಹೋಗ್ತಾ ಇದೀವಿ. ಏನ್ ಸಕದಾಯ್ತ ಗೊತ್ತಾ. ಇಲ್ಲಿ ಫೋಟೋ ತಕೊಂಡಿವಿ. ಮಸ್ತ್ ಐತೆ. 1 ನಿಮಿಷ ತೋರಿಸಿ ನೋಡ್ರಿ. ಸೂಪರ್. ಏನು ಪಾರ್ಕಿಂಗ್ ಚಾರ್ಜ್? ಇನ್ನು ಎಷ್ಟು ಕಿಲೋಮೀಟರ್ ಇದೆ? ಇನ್ನು ಎಷ್ಟು ಕಿಲೋಮೀಟರ್ ಇದೆ? 25. ನೋಡ್ಲಿ ಅಲ್ಲ ಏನು ಏನಲ್ಲ ಇದು ಬ್ಯೂಟಿಫುಲ್ ಅನ್ನೋ ಟೈಮಿಗೆ ಅದೇ ಟೈಮಿಗೆ ಗೊತ್ತಲ್ಲ ಅದು. ಅಂತೂ ಇಂತೂ ಬಂದ್ಬೇಕರು ಮುಳ್ಳಯ್ಯನಗಿರಿಗೆ ಬಂದು ಹಾಕಿಲ್ಲ ಟಿ ಪಕ್ಕ ಮಸ್ತ್. ಅಬ್ಬಾ ಬಾ 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 ಬರೀ ನಿನ್ನೆ ಊಟ ಪಾರ್ಸಲ್ ತಗೊಂಬಂದಿದ್ವಿ. ಇವನು ಜಾಸ್ತಿ ತಿನ್ನಲಿಲ್ಲ, ಮಿಕ್ಕಿತ್ತು. ಪಾಪ ನಾಯಿಗೆ ಆಗ್ತಾ ಇದ್ದಾನೆ. ಡೋಂಟ್ ವೇಸ್ಟ್ ಫುಡ್. ತಿನ್ನಪ್ಪ. ಕವರ್ ಅರ್ಧಿಡಲ್ಲಿ ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.
ಫೈನಲ್ ಆಗಿ ಬಂದು ತಲುಪಿದ್ದೇವೆ ಗುರು. ನನಗೆ ತುಂಬ ಇಷ್ಟವಾದ ಪ್ಲೇಸ್, ಹೋಗ್ಬೇಕಂತ ತುಂಬ ಆಸೆ ಇತ್ತು. ಆದರೆ ಈಗ ಆಸೆ ಈಡೇರೈತೆ. ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿಗೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 3.5 ಕಿಲೋಮೀಟರ್ ಆಗುತ್ತೆ. ಏನ್ ಮಾಡೋಣ ಗಾಡಿಲಿ ಹೋಗೋಣ? ಏನ್ ಮಾಡೋಣ? 4 ಜನ. ಶೇರಿಂಗ್ ನಡ್ಕೊಂಡು ಹೋಗೋಣ? ಏನ್ ಮಾಡೋಣ? 300 ರೂಪಾಯಿ ಉಳಿಸ್ತೀಯ, 300 ರೂಪಾಯಿ ಕಳಿತೀಯ? ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಾವು ದೊಡ್ಡ ಕೊಡ್ತಾನ ಮಗ ಇದು. ನೋಡ್ರಿ 300 ರೂಪಾಯಿ ಕೊಟ್ಟು ಇದಕ್ಕೆ ಹೋಗೋಣ ಅಂದ್ರೆ ಅದೇ 300 ರೂಪಾಯಿಗೆ 2 ಕ್ವಾರ್ಟರ್ ಎಣ್ಣೆ ಬರ್ತದೆ ಅಂತ ಹೇಳ್ತಾನೆ. ಇಂಥ ಕುಡುತ್ತದ ಮಕ್ಳನ್ನ ಜೊತೆ ಕರ್ಕೊಂಡ್ ಬಂದ್ಬಿಟ್ಟು ಟ್ರಿಪ್ಪಿಗೆ ಮುಗಿತ ನಮ್ ಕತೆ. ಮೋಡ ಬರೀ ಕಾಣೋದು, ಆ ಕಡೆ ಮೋಡ ಕಾಣ್ತತೆ. ಅಲ್ಲಿ ಏನೈತೆ ಹೇಳು, ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಮೆಟ್ಲು ಹತ್ಬೇಕಣ 300 ಎಷ್ಟೇ ಬರ್ತಾವ ಮೆಟ್ಲು. ಅಲ್ಲಿಗೆ ಒಟ್ಟು ಭೂಮಿ ಎಂಡಾಗಿತ್ತೆ. ಅಲ್ಲಿ ನಿನ್ ಕೂತ್ಕೊಂಡ್ರೆ ಎದುರುಗಡೆ ಮೋಡ ಕಾಣ್ತದೆ. ಓ, ಇದು ನಾವು ಆಕಾಶದಲ್ಲಿ ಇದೀವಿ ಅನ್ನೋ ತರ ಫೀಲ್ ಕೊಡ್ತತೆ. ಆಕಾಶದ ಮೇಲೆ ಇದೀವಿ ಅನ್ನೋ ತರ ಫೀಲ್ ಐತೆ ನಮಗೀಗ. ಇವಾಗ ಇಲ್ಲೇ ಕೂತ್ಕ, ಇಲ್ಲಿ ತೋರ್ಸ್ನಿಲ್ಲೇ. ಇಲ್ಲೇ ಕೂತ್ಕೋಬೇಕಾ? ಕೂತ್ಕ ನೀನು. ಇಲ್ಲಿ ಕಾಣುತ್ತೆ ನೋಡಿ ಹೆಂಗ್ ಕಾಣುತ್ತೆ. ಇಲ್ಲಿ ಹೆಂಗೈತೆ ಅಲ್ಲ. ಕಿಂಗು ಹಾಯ್ ಮಾಡು. Hi, hello, friend. Hi, how are you? You fine? I am fine. ಕನ್ನಡ ಮಾತಾಡು. ಸೀಸನ್ ಪೂರ್ತಿ ದುಡಿತೀರಾ? ಅನ್ ಸೀಸನ್ ಬಂದ್ಬಿಡಿ ಟ್ರಿಪ್. ದುಡಿಯೋದು ಇದ್ದಿದ್ದೆ ಒಂದ್ ಜನ ಆಡ. ಒಂದ್ ವಾರ ಬಂದ್ಬಿಡ್ರಿ, ಎಂಜಾಯ್ ಮಾಡಿ. ಅದೇ ಲೈಫು. ಒಂದ್ ಜನ ಆಡ ಅಲ್ವಾ? ಲೈಫ್ ಅಲ್ಲಿ ಏನಿಲ್ಲ, ಒಂದೇ ತಿಳ್ಕೊಬಿಡಿ. ಎಂಜಾಯ್ ಮಾಡ್ಬೇಕಷ್ಟೇ. ಎಲ್ಲ ಜಾಲಿ ಈ ಕಡೆಯಿಂದ ಹೋಗಬೇಕಾದ್ರೆ ಖಾಲಿ 300 ರೂಪಾಯಿ ಉಳ್ಸಕ್ ನಡ್ಕೊಂಡು ಹೋಗ್ತದೆ. 300 ರೂಪಾಯಿ ಉಳ್ಸಕ್ಕಲ್ಲ, 300 ರೂಪಾಯಿ ಕುಡಿಯಕ್ಕೆ ನಡ್ಕೊಂಡು ಹೋಗ್ತಿದ್ದಾನೆ ಫ್ರೆಂಡ್ಸ್. ನೋಡ್ಗುರು ನಂಜುನಾಡ ಹೆಂಗ್ ರೋಡ್ ಮಾಡಿದ್ದಾರೆ ನಮ್ಮ ಇಟಾಚರ್ ಜೆಸಿ ಬೆರ್ರು. ನೋಡಿ ಇಲ್ಲಿ ಗುಡ್ಡನೆ ಕೊರೆದು ರೋಡ್ ಮಾಡ್ತಾರೆ. ಎಂತ ಮಾರೆ ಮಂಡೆ ಬಿಸಿ ಮಾಡ್ಕೊಂಡು ಅಣ್ಣ. ಲೈಫು ಅಂದ್ರೆ ಏನು? ಇವಾಗ ಹೇಳಿದ್ದಲ್ಲ 300 ರೂಪಾಯಿ ಉಳಿಸಿ. ಅದೇ ಲೈಫ್. ದುಡಿ, ನೈಟ್ ಆದ್ಮೇಲೆ ಕುಡಿ. ಶುಕ್ಲಂಬರಧರಂ ವಿಷ್ಣುಂ ಶಶಿವರ್ಧನಂ ಒಂದು ದಿನಕ್ಕೆ ಅಣ್ಣ ಬರ್ತಾನೆ ಭಯ ಆಗ್ತದೆ. ಎಲ್ಲಾರ ಬಂದಿದ್ರಿ ಇವತ್ತು. ಅಲ್ಲ ಇನ್ಸ್ಟಾಗ್ರಾಮ್ ತುಂಬಾ ನಿಮ್ಮನ್ನ ನೋಡಿ ಬೇಸೆ ತಗೊಂಡ್ಬಿಟ್ಟು ಅದ ಹೆಂಗ ಅಂತ ಕಡ ಅವನು ಎಲ್ಲೋ ಫಾಲೋ ಮಾಡ್ತಿರ್ಬೇಕು. ಈ ರೇಂಜಿಗೆ ಹೇಳ್ತಾನೆ. ಕಾಪಿ ನೋಡಿ ಚಂದು, ನಿಮ್ಮ ಅಭಿಮಾನಿ ಇರ್ರಿ. ಏ ದಿಟ್ಟು ಸೇಮ್ ಕೈ ಹಂಗೆ ಹಿಡ್ಕತ ಕಣ. ಫಿಕ್ಸ್ ಆಗ್ಬಿಟ್ಟ ನೀವು ದೊಡ್ಡ ಅಭಿಮಾನಿ. ನಾನೆಲ್ಲ ಕೆಂಪಂತ ಇನ್ನೊಂದ್ಸಲಿ
ಬೇಡ ಬಾ ನಮ್ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ನೋಡಿ ಗಾಯ್ಸ್, ಇವ್ರು ಸವಾಸ ಮಾಡಿ ಎಲ್ಲೆಲ್ಲ ಹೋಗ್ಬೇಕು. ಏಕೆ ನೋಡ ಬಿಡ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ತುಂಡಾಯ್ತು ಸವಾಸ, 3 ಹೊತ್ತು ಉಪವಾಸ ಹಂಗಾಗ್ಬಿಟ್ಟೈತೆ. ಕೈದಲ್ಲ ಕತ್ಕೊಂಡ್ ಬಂದೆ, ಸಾಹಸ ಮಾಡ್ಬಿಟ್ಟೆ, ಆನೆ ನಡೆದಿದ್ದೆ ದಾರಿ. ಸ್ವಾಮಿ ನಮಗೂ ಬುದ್ಧಿ ಬಂದಿದೆ. ಅಜ್ಜಿನಾಡ ಇವ್ರು ಸವಾಸ ಮಾಡಿ ನಡ್ಕೊಂಡ್ ಬರಂಗ ಆಗ್ಬಿಟ್ಟು 300 ರೂಪಾಯಿ ಉಳ್ಸಕ್ಕೋಸ್ಕರ ಅಜ್ಜಿನಾಡ ತಿಂಡಿ ತಿಂದಿಲ್ಲ, ಏನು ಮಾಡಿಲ್ಲ. ನಡ್ಕೊಂಡ್ ಮಾತ್ರ ಬರಕ್ ಹೋಗ್ಬೇಡಿ. ಹುಡ್ಕೊಂಡ್ ಬಂದಿ ಬೇಕಿರ. ಅಯ್ಯೋ 300 ರೂಪಾಯಿ ಉಳ್ಸಕ್ಕೋಸ್ಕರ ನಾವು 300 ರೂಪಾಯಿ ಎನರ್ಜಿ ಕಳ್ಕೊಂತಿದೀವಿ. 3000 ಎನರ್ಜಿ ಹಾಕಿಲ್ಲ ದೇವರಣೆಗೂ. ಬಾಬಾ ಜಾಲಿ ಆಯ್ತಾ, ಇಲ್ಲ ಅಂತಿಲ್ಲ, ನಡ್ಕೊಂಡ್ ಮಾತ್ರ ಬರಕ್ ಹೋಗ್ಬಾರ್ದು. ಆಗ ಡಬ್ಬ ನನ್ನ ಮಗ 300 ರೂಪಾಯಿ ಇದ್ರೆ 2 ಕ್ವಾರ್ಟರ್ ಕುಡಿಬೋದಂತ ಹೇಳಿ ಕರ್ಕೊಂಬಂದ್ಬಿಟ್ಟೆ. 2 ಕ್ವಾರ್ಟರ್ ಅಲ್ಲ 10 ಕ್ವಾರ್ಟರ್ ಉಳಿಯುತ್ತಂತ. ನಡ್ಕೊಂಬರಕ್ಕೆಲ್ಲ ಹೋಗ್ಬೇಡ್ರಿ. ನೀನ್ ಯಾರ ನಮ್ಗೆ ಊಬ್ಕೊಂಡ್ಬಿಡ್ತೀವಿ ನಿನ್ನ. ಎಷ್ಟ್ ಜನ ರೆಸ್ಟ್ ಆರಾಮಾಗಿ ಜೀಪ ಬರ್ರಿ. ಏನಿಲ್ಲ ಬೇಜಾರು, ಈ ಆಟೋದವರು 300 ರೂಪಾಯಿ ಕೇಳ್ತಾರೆ. 3 ಕಿಲೋಮೀಟರ್ ಅಂತೆ 300 ರೂಪಾಯಿ ಕೇಳ್ತಾರೆ. ಕೊಡೋದೇನು ದೊಡ್ಡ ವಿಷಯ ಅಲ್ಲ. ಜನ ಆಡ 300 ರೂಪಾಯಿಗೆ ಒಂದು ವ್ಯಾಲ್ಯೂ ಇಲ್ಲ. ಏನು ಡೀಸೆಲ್ ಏನು ಜಾಸ್ತಿ ಹೋಗಲ್ಲ, ಅದೇ ಒಂದು ಸ್ವಲ್ಪ ಬೇಜಾರು. ಆದಷ್ಟು ನಮ್ಮ ಸರ್ಕಾರ ಸ್ವಲ್ಪ ಗಮನಿಸ್ಕೋಬೇಕು. ಬರ್ತಾರೆ ಕೆಲವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವೆಹಿಕಲ್ಗಳನ್ನ ಹೋಗೋ ಥರ ನಡ್ಕೊಂಬರ್ತೀವಿ ಅಂದ್ರೆ ಆಗಲ್ಲ. ನೀವು ಹೋಗ್ಕೋಬೋದು, ಯಾವ ಕೆಲವೋಗಿ ಆಮೇಲೆ ಏನು ಮಾಡೋಕ್ಕಾಗಲ್ಲ. ಕೆಲಸ ಮಾಡು ನಂಬರ್ 1 JCB ಮತ್ತೆ ಜಾಗದಾಗೆಲ್ಲ ರೋಡ್ ಮಾಡಿದ್ದಾರೆ ನಮ್ಮ ಇಟಾಚಿ, ನಮ್ಮ JCB ಆಪರೇಟರ್ಗಳಿಗೆ. ಇನ್ಸ್ಟಾಗ್ರಾಮ್ ಮಾಡ್ರಿ ಅಲ್ಲ, ಯಾವ ಓಕೆ ಜೈ ಆರ್ಸಿಬಿ. ವೃಕ್ಷಗಳನ್ನು ಇಲ್ಲೇ ಬಿಡಿ. ಗಿರಿ ಕ್ಷೇತ್ರ ಸುಕ್ಷೇತ್ರ ಯಾರು ಬಿಟ್ಟಿಲ್ಲ. ಬಿಟ್ಟಾಯ್ತು ಚಪ್ಪಲಿ. ಬಾಬಾ ಇದು ಐಸ್ ಕೊರ್ದಂಗೆ ಕೊರಿತೈತಿ. ಹಬಾ
ಫ್ರಿಜ್ಜಲ್ಲಿ ಕಾಲಿಟ್ಟಂಗಾಗೈತೆ. ನೋಡಿ ಚಪ್ಪಲಿ ಬಿಟ್ಟು ಬಂದೀವಿ, ಆದ್ರೂ ಕೆಲವರು ಬಿಟ್ಟು ಬರಂಗಿಲ್ಲ, ಹಂಗೆ ಬರ್ತಾರೆ. ಇದು ನಮ್ಮ ದೇಶ. ಹೊಡಿರಿ ಚಪ್ಪಾಳೆ, ಏನಂತೀರ? ಎಲ್ಲ ಮುಳ್ಳಂಗಿರಿ ನೋಡ್ಬಿಟ್ಟೆ ಗುರು. ಹಾಯ್ ಮಾಡ್ರಿ. ಯಾವೂರು ಎಲ್ಲ? ಯಾವೂರು? ಚಿಡಿಕೋಟೆಯಿಂದ ಬಂದಾರೆ ಬಾಯ್ಸ್. ಹಾಯ್ ಮಾಡ್ರಿ ಎಲ್ಲ. ಹಾಯ್. ಸಿಕ್ಕಾಪಟ್ಟೆ ಬೇಜಾರ. ಹಂಗಲ್ಲ, ಮನೆಗೆ ಹೋಗಂಬ ಅಂತ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಬನ್ನಿ ಫ್ರೆಂಡ್ಸ್, ಸ್ವೀಟ್ ಕಾರ್ನರ್ ಅಲ್ಲ, ಖಾರ ಕಾರ್ನರ್ ತಿನ್ನೋಣ. ಬರ್ರಿ. ಬೇಕಾರೆ ಕರ್ಕೊಂಡು ಹೋದ್ವಿ, 1 ನಿಮಿಷ ಕರ್ಕೊಂಡ್ಬಿಟ್ರು ಅಣ್ಣ. ಥ್ಯಾಂಕ್ ಯು ಅಣ್ಣ. ಎಷ್ಟು ವರ್ಷ ಸರ್ವಿಸ್ ಅಣ್ಣ? 7 ವರ್ಷಕ್ಕೆ ಹಿಂಗೆ. ಇನ್ನ ಹಿಂಗಿರಿ ನೋಡಿದ್ರಪ್ಪ. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋದು? ಈಗ ದತ್ತಪೀಠನ ಇದು ಜೆರಿ ಫಾಲ್ಸ್, ದತ್ತಪೀಠ, ಆಮೇಲೆ ಯಾವ್ದು ಹೇಳಿದಾನ ಅಣ್ಣ? ಇನ್ನೊಂದು 5 ಪ್ಲೇಸ್ ಹೇಳಿದಾನೆ ಅಣ್ಣ. ಅಲ್ಲಿಗೆ ಹೋಗೋದೀಗ. ನಡೀರಪ್ಪ, ಹೋಗಂದ್ರಿ. ಮಳೆ ಬರ್ತೈತೆ, ನಡೀರಿ. ಇವಾಗ ಕ್ಲಿಯರ್ ಆಗಿತ್ತು ನೋಡಿ ಎಲ್ಲ. ವ್ಯೂ ಪಾಯಿಂಟ್ ನಿಲ್ಸೋದು ಇದು ಕೆಳಗೆ ನೋಡಿ ಗಾಡಿ ಯಾವಲ್ಲಪ್ಪ. ಅವರೊಂದು ದೊಡ್ಡ ಬೈಕ್ ಹಿಡ್ಕೊಂಡು ಬರ್ತಾರೆ. ಬರ್ಬೇಕಾಯ್ತು ನಾವು. ಆ ಕಡೆ ಇಟ್ಕೋಬೇಕಿತ್ತು ಕಣ ನೀನು. ಅಲ್ಲಕ್ಕಿಂತ ಇಲ್ಲೇ ಚೆನ್ನಾಗಿದ್ದಾರಣ. ಅಲ್ಲಿ ನೋಡಿ, ಅಲ್ಲಿ ಅದ ಕೆರೆ ಇದ್ದಂಗೆ ಐತೆ. ಕೆರೆನ ಏನು? ಕೆರೆನ ಲಕ್ಪಳ್ಳಿ ಡ್ಯಾಮ್ ಮಾಡಿದಾರೆ ನೋಡಿ. ಹಿಂದೆ ಯಾವ ಕಿತ್ಕೊಂಡು ಹೋದ ಮೊಬೈಲ್. ನಜಿನಾಡ ಹೆಂಗೈತೆ ಗೊತ್ತಾ? ವ್ಯೂ ಒಂದ್ ಸೆಕೆಂಡ್ ತೋರ್ಸಿ ನೋಡಿ, ಮಸ್ತ್ ಐತೆ. ನೋಡ್ರಿ ಹೆಂಗೈತೆ ಅವ ನಜಿನಾಡ. ನಾವು ಸುಮ್ಮನೆ ಮೇಕೆ ಹೋಗಿದ್ದು, ಕೆಳಗಡೆ ಇರೋದು ಸ್ವರ್ಗ, ಕೆಳಗಡೆಯಿಂದ ಮೇಕೆ. ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ, ಮಸ್ತ್ ಐತೆ. ವ್ಯೂ ಪಾಯಿಂಟ್ ಮಾತ್ರ ಸಾಕಾಗಿದೆ. ಬನ್ನಿ ತೋರಿಸ್ತೀನಿ. ಹಂಗಿಲ್ಲ ಮಾತ್ರ. ನಂದಿ, ಇದು ಯಾವ ಪ್ಲೇಸ್ ಹೇಳ? ಗೊತ್ತಿಲ್ಲ ನೋಡ್, ಗೊತ್ತಿಲ್ಲ ಅಂತೆ. ನನಗೂ ಗೊತ್ತಿಲ್ಲ. ಶಾಲೆಗಳ ತರ ಗೊತ್ತಿರೇನಪ್ಪ ನೀವು? ಆದ್ರೆ ಮಸ್ತ್ ಐತೆ.
ಇಲ್ಲಿ ಬಂದು ಟಿಕೆಟ್ ತಗೋಬೇಕು 5 ರೂಪಾಯಿ ಕೊಟ್ಟು. ಅಲ್ಲಿ ಕಾರ್ ಕೇಳಿದ್ವಿ ಜೀಪು, ಜನ 2,500 ರೂಪಾಯಿ ಕೊಟ್ರೆ ಇಡೀ ರೌಂಡ್ ಹೊಡಿಸ್ತೀನಿ ಅಂದ. ಅದೇ 2,500 ರೂಪಾಯಿ ಡೀಸೆಲ್ ನಮ್ ಗಾಡಿಗೆ ಹಚ್ಕೊಂಬಿಟ್ರೆ ನಾವೇ ರೌಂಡ್ ಹೊಡಿತೀವಿ ಅಂತ ಹಾಕ್ಸಕ್ ಹೋಗಿಲ್ಲ. ಮಾಣಿಕ್ಯದ್ವಾರ ಚಿಕ್ಕಮಂಗ್ಳೂರಲ್ಲಿರೋ ಪ್ಲೇಸ್ಗಳೆಲ್ಲ ನೋಡಾಯ್ತು. ಇವನೇ ಎಲ್ಲ ತೋರಿಸಿದ್ದು, ಇವನೇ ನಮ್ಮ ಓನರು. ಎಲ್ಲ ತೋರಿಸ್ಬಿಟ್ಟ. ಇನ್ನೇನು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂತ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಇವಾಗ. ಯಾಕೆಂದ್ರೆ ಇನ್ನು 3/4 ಟ್ಯಾಂಕ್ ಡೀಸೆಲ್ ಐತೆ. ಒಟ್ಟು ಖಾಲಿ ಆಗೋ ತನಕ ನಾವು ಬಿಡಲ್ಲ. ಎಲ್ಲಿಗೆ ಹೋಗ್ತೀವೋ ನಮಗೆ ಗೊತ್ತಿಲ್ಲ. ಬಟ್ ನೀವು ವಿಡಿಯೋ ನೋಡೋದು ಮಾತ್ರ ಬಿಡಬೇಡಿ, ನೋಡ್ತಾ ಇರಿ ಅಷ್ಟೇ.